ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ NHM ಅಡಿ ಒಳಗಡೆ ಕರೆದಿರುವಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ನೋಡಿ. ಇಲ್ಲಿ ಈಗಾಗಲೇ ಈ ಒಂದು ಸರ್ಕ್ಯುಲರ್ ನಿಮ್ಗೆ ಬಂದಿರ್ಬೋದು, ಪತ್ರಿಕಾ ಪ್ರಕಟಣೆ ಅಂತೇಳಿ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ನಿಮ್ಗೆ 15ನೇ ತಾರೀಕಿನ ಒಳಗಡೆ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. 15ನೇ ತಾರೀಕಿಗೆ ನೀವು ಸಬ್ಮಿಟ್ ಮಾಡಬೇಕು ನೋಡಿ. ಇಲ್ಲಿ ಏನು ಜಾಬ್ ಇದ್ದಾವೆ ಅಂತಂದರೆ, ಒಂದು ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಅಂದರೆ ಲ್ಯಾಬ್ ಟೆಕ್ನಾಲಜಿಸ್ಟ್ 22 ಹುದ್ದೆಗಳನ್ನು ಕೊಟ್ಟರೆ, ಇದಕ್ಕೆ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಫಾರ್ಮಸಿಸ್ಟ್, ಇಲ್ಲಿ 11 ಹುದ್ದೆಗಳನ್ನು ಕೊಟ್ಟರೆ, ಇದಕ್ಕೂ ಕೂಡ ಏನು ಡಿ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ವೇತನ ನೋಡ್ರಿ, ಇಲ್ಲಿ ಕನಿಷ್ಠ ವೇತನ ಇಲಾಖೆ, ಕಾರ್ಮಿಕರ ಇಲಾಖೆಯಿಂದ ಏನು ವೇತನ ಐತೆ ಅದನ್ನು ಕೊಡ್ತೀವಿ ಅಂತ ಹೇಳಕೊಂತಾರೆ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ, ಡಾಕ್ಯುಮೆಂಟ್ಸ್ ಏನು ತೊಗೊಂಡು ಹೋಗ್ಬೇಕು ನೋಡಿ. ಡಾಕ್ಯುಮೆಂಟ್ಸ್ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ಗೆ SSLC ಮಾರ್ಕ್ಸ್ ಕಾರ್ಡ್, PUC ಇದ್ದರೆ PUC ಮಾರ್ಕ್ಸ್ ಕಾರ್ಡ್, ಆಮೇಲೆ ಡಿಪ್ಲೊಮಾ ಆಲ್ ಸರ್ಟಿಫಿಕೇಟ್ಸ್, ಡಿಪ್ಲೊಮಾ ಸರ್ಟಿಫಿಕೇಟ್, ನೋಂದಣಿ ಪ್ರಮಾಣ ಪತ್ರ ಅಂತಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್, ಆಮೇಲೆ ಲ್ಯಾಬ್ರೇಟ್ರಿ ಅಂಕಪಟ್ಟಿ, ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಸರ್ಟಿಫಿಕೇಟು, ಆಮೇಲೆ ಜಾತಿ ಪ್ರಮಾಣ ಪತ್ರ, ಕನ್ನಡ ರೂರಲ್ ಆದಾಯ ಪ್ರಮಾಣ ಪತ್ರ, ಆಮೇಲೆ ಅಂಗವಿಕಲರಿದ್ದರೆ ಆಧಾರ್ ಕಾರ್ಡು, ಸ್ವಯಂ ದೃಢೀಕರಣ ಸಲ್ಲಿಸಬೇಕು. ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಅಟ್ಯಾಚ್ ಮಾಡಬೇಕು. ಅದೆಲ್ಲ ಸಿಗ್ತದೆ ಅಂತ ಹೇಳ್ತೇನೆ ನೋಡಿರಿ. ಆಮೇಲೆ ಫಾರ್ಮಸಿಸ್ಟ್ ಆದವ್ರು ಇಷ್ಟೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು. ಅವರು ಕೂಡ ಸೇಮ್ SSLC, ಫಾರ್ಮಸಿ ರಿಜಿಸ್ಟ್ರೇಷನ್ನು, ಕನ್ನಡ ಮೀಡಿಯಮು, ರೂರಲ್, ಹೈದರಾಬಾದ್ ಕರ್ನಾಟಕ, ಅಂಗವಿಕಲರು, ಆಧಾರ್ ಕಾರ್ಡು ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಬೇಕು. ಇದು ನೋಡಿರಿ, ಪ್ಯೂರ್ ಆಗಿ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾರೆ. ಪರ್ಸೆಂಟೇಜ್ ಆಧಾರದ ಮೇಲೆ ಇದನ್ನು ಭರ್ತಿ ಮಾಡ್ಕೊತಾರೆ. ಈಗ ನಾವು ಎಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ನೋಡಿರಿ. ಇದು ವೆಬ್ಸೈಟ್ ಐತಿ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ನಾನು ಇದ್ರಾಗ ನಿಮ್ಗೆ ಲಿಂಕ್ನು ಕೂಡ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೊಡ್ತೇನೆ. ಕಾಮೆಂಟ್ಸ್ ಬಾಕ್ಸ್ನಾಗ ಕೊಡೋಂಗಿಲ್ಲ, ನೆನಪಿರಲಿ. ಇಲ್ಲಿ ನೋಡಿರಿ, ಇದು ವೆಬ್ಸೈಟ್ನಾಗ ಬಂದ್ರಿ, ಇಲ್ಲಿ ಸ್ಕ್ರಾಲ್ ಅಂತದಲ್ಲ, ಇದೇನಪ್ಪ ಅಂತಂದ್ರೆ ಇದು ನೋಟಿಫಿಕೇಶನ್ ಏನೈತಿ ಅಂಥೇಳಿ. ಇದ್ರಾಗ ಇದನ್ನು ಕ್ಲಿಕ್ ಮಾಡಿದ್ರೆ ಏನು ಸಿಗ್ತದೆ ನಿಮಗೆ, ಯಾವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕಂತೇಳಿ ಸಿಗ್ತತಿ. ಇಲ್ಲಿ ಸ್ಕ್ರಾಲ್ ಅಂತದೆ ನೋಡಿರಿ. ಇದ್ರಾಗ ಹಂಗೆ ಸ್ವಲ್ಪ ಕೆಳಗಡೆ ಬಂದ್ರಿ ಅಂದ್ರೆ ಇದು ಕನಸಾಗ್ತದೆ ಗೊತ್ತಾ. ಇಲ್ಲಿ ನೋಡಿರಿ, ಲ್ಯಾಬ್ ಟೆಕ್ನಿಷಿಯನ್ಗೆ ಫಾರ್ಮ್ ಬೇರೆ ಐತಿ, ಮತ್ತು ಇವರಿಗೆ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಫಾರ್ಮಸಿಸ್ಟ್ಗೆ ಅಪ್ಲಿಕೇಶನ್ ಫಾರ್ಮ್ ಕಾಮನ್ನಾಗಿ ಕೊಟ್ಟರೆ, ಇದರ ಎರಡನೇದು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ಫಾರ್ಮ್ ಸಿಗ್ತೈತಿ. ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡ್ಬೇಕಂತಂದ್ರೆ 15ನೇ ತಾರೀಕಿನ ಒಳಗಡೆ ಪೋಸ್ಟ್ ಮಾಡಿರಿ, ಎಲ್ಲರೂ ಹೋಗಿ ಕೊಟ್ಟು ಬರಬೇಕು. ಕೊಟ್ಟರು ಬರ್ರಿ, ಪೋಸ್ಟರ್ ಮಾಡಿರಿ, ಹೋಗಿ ಕೊಟ್ಟು ಬಂದ್ರಪ್ಪ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮ್ಯಾಗ ನಿಮಗೆ ಲಿಸ್ಟ್ಗಳನ್ನು ಲಿಸ್ಟ್ ಹಚ್ಚಿರ್ತಾರೆ. ಅದ್ರ ಮೇಲೆ ನಿಮ್ಗೆ ಡಿಸೈಡ್ ಆಕತಿ ಏನಪ್ಪ ಅಂದ್ರೆ ಸಿಟ್ಟು ಸಿಕ್ಕತ್ತೋ ಇಲ್ಲ ಅಂತೇಳಿ.